ಎರಡೂವರೆ ವರ್ಷ ಸರ್ಕಾರ ಪೂರೈಸ್ತಾ ಇದೆ ಸರ್. ಇದರ ಕೊಟ್ಟ ಮಾತಂತ ನಡ್ಕೊಂಡಿದ್ದೀವಿ, ಎಲ್ಲ ಯೋಜನೆಗಳು ಜಾರಿ ಮಾಡಿದ್ದೀವಿ. ನಮ್ಮ ಮಾತನ್ನು ಕಾಂಗ್ರೆಸ್ ಹೇಳ್ತಾರೆ. ಕೊಟ್ಟ ಮಾತುಗಳು ಆ ಗ್ಯಾರಂಟಿ ಒಂದು ಬಿಟ್ಟರೆ ಕಾನೂನು ಸುವ್ಯವಸ್ಥೆ ನಾವು ತರ್ತೀವಿ ತಿಳಿದ್ರು. ಕೋಮುಗಲಭೆ ಆಗಲಾರದ ರೀತಿಯಲ್ಲಿ ನಾವು ಎಲ್ಲ ಸಮಾನತೆಯನ್ನು ನೋಡ್ತೀನಿ ಅಂತ ಹೇಳಿದರು. ನೀರಾವರಿ ಯೋಜನೆಗಳು ಇವತ್ತು ಆಲ್ಮಟ್ಟಿಗೆ ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ ₹1 ಸಹಿತ ಇವತ್ತು ಅಭಿವೃದ್ಧಿಗೆ ಅದರ ನೀರಾವರಿ ಯೋಜನೆಗೆ ಹಣ ಕೊಟ್ಟಿಲ್ಲ. ಈಗ ಮನೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ಒಂದು ₹50 ಕೋಟಿ ಕೊಟ್ಟಿದ್ದಾರೆ. ಅದು ಎದಕ್ಕೆ ಕೊಟ್ಟಿದ್ದಾರೆ? 2.5 ವರ್ಷ ಮುಗಿತಾ ಇದೆ. ಶಾಸಕರು ಬಂಡೇಳಬಾರ್ದು, ನಾನು ಕುರ್ಚಿ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಇವತ್ತು ₹50 ಕೋಟಿ ಪ್ರತಿ ಶಾಸಕರಿಗೆ BJP ವಿರೋಧ ಪಕ್ಷದ ಶಾಸಕರಿಗೆ ₹25 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಯಾವ ಉದ್ಯೋಗ ಸೃಷ್ಟಿ ಮಾಡುವಂಥ ನೀರಾವರಿ ಯೋಜನೆಗಳಾಗಲಿ ಕೈಗಾರಿಕೆಗಳಾಗಲಿ ಕರ್ನಾಟಕದಲ್ಲಿ ಇವತ್ತು ಬರ್ತಾ ಇಲ್ಲ. ಒಂದು ಸರ್ಕಾರ ಅಂದರೆ ಸಮಗ್ರವಾದ ಅಭಿವೃದ್ಧಿ ಆಗಬೇಕು. ಜನರಿಗೆ ಏನು ಕನಿಷ್ಠತಮ ಏನು ಸೌಲಭ್ಯ ಸಿಗಬೇಕೋ ಅದು ಸಿಗ್ತಾ ಇಲ್ಲ. ಎಲ್ಲ ನೇಮಕಾತಿಗಳು ಇವತ್ತು ಸ್ಥಗಿತ ಆಗಿವೆ. ಈ ರೀತಿ ಇದ್ದಾಗ 2.5 ವರ್ಷದ ಏನು ಸಾಧನೆ ಮಾಡ್ತಾರೆ? ಸಾಧನೆ ಶೂನ್ಯ. ಆದರೆ ಭ್ರಷ್ಟಾಚಾರ ವ್ಯಾಪಕ. ಈ ರೀತಿ ಒಂದು ಕರ್ನಾಟಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಯಕರು ನಡುವೆ ಡಿ.ಕೆ. ಶಿವಕುಮಾರ್ ತ್ಯಾಗದ ಮಾತಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಕೊಟ್ಟ ಮಾತಂತ ನಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣ ಕೂಡ ಮುಂದಿನ ದಿನಗಳಲ್ಲಿ ಹಣೆ ಬರದಲ್ಲಿ ಬರೆದಿರೋ ಮುಖ್ಯಮಂತ್ರಿ ಆಗ್ತಾರೆ ಮಾತನ್ನ ಇರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಪಾಪ ಹತಾಶೆ ಆಗ್ಯಾರ. ಅವರು ಈ ಕಡೆನೇ ಹೇಳಿಕೆಗಳು ನೋಡಿದ್ರೆ ಪಾಪ ಅವರೆಲ್ಲ ಸಾಕಷ್ಟು ಎಲ್ಲ ತಯಾರು ಮಾಡ್ಕೊಂಡಿಟ್ಟಾರೆ. ಬಿಹಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಅದರಾಗ ಕರ್ನಾಟಕದ ಅತಿರಥ ಮಹಾರಥರು ಸುಮಾರು ತಿಂಗಳಾನುಗಟ್ಟಲೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ ಬಿಹಾರದಲ್ಲಿ. ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇವಾಗ ಬ್ರಹ್ಮನಿರಸನ ಆಗಿದೆ. ಏನು ಇವತ್ತು ಸಿದ್ದರಾಮಯ್ಯನವರಿಗೆ ಕೈ ಹಚ್ಚಿದ್ರೆ ಬಿಹಾರದ ಚುನಾವಣೆ ನಂತರ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಮುಂದೆ ತಲೆಬಾಗಿ ನಿಂತಿದೆ, ಸರೆಂಡರ್ ಆಗಿದೆ. ಯಾಕಂದರೆ ಬಿಹಾರದಲ್ಲಿ ಹೀನಾಯವಾಗಿ ಸೋತ ಮೇಲೆ ಕರ್ನಾಟಕದಲ್ಲಿ ನಾವೇನಾದರೂ ಗೊಂದಲ ಸೃಷ್ಟಿ ಮಾಡಿದ್ರೆ ಇದು ಒಂದು ಸರ್ಕಾರ ಕಳ್ಕೊತೈತೆ ಅನ್ನೋಂಥ ಭಯದಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚುವಂಥ ತಾಕತ್ತು ಕೇಂದ್ರ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ ಮತ್ತು ಡಿ.ಕೆ. ಶಿವಕುಮಾರಿಂದ ಶಾಸಕರೇ ಇಲ್ಲ, ಎಲ್ಲ ಗಾಯಬಾಗಿದ್ದಾರೆ. ಇದೇ ಒಂದು ಉದ್ದೇಶ ಇಟ್ಕೊಂಡೇ ಹಿಂದೆ ನಾನು ಉಚ್ಚಾಟನೆ ಮಾಡುವಾಗ ದಿಲ್ಲಿಯಲ್ಲಿ ಒಂದು ಚರ್ಚೆ ನಡೀತಿತ್ತು. 2.5 ವರ್ಷ ನಂತರ ಸಿದ್ದರಾಮಯ್ಯನವರು ಅವರು ಪದತ್ಯಾಗ ಮಾಡದಿದ್ದರೆ ಒಂದು 50-60 ಶಾಸಕರಿಗೆ ಕರ್ಕೊಂಡು ಬರ್ತಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ, ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ. ಆ ಸರ್ಕಾರಕ್ಕೆ ಯತ್ನಾಳ್ ತೊಡಕಾಗ್ಬೋದು. ಅದಕ್ಕೆ ಈಗ ಮೊದಲು ನೀವು ಯತ್ನಾಳ್ನ ಉಚ್ಚಾಟನೆ ಮಾಡಿರಿ, ಅಂದರೆ ನಾನು ಡಿ.ಕೆ. ಶಿವಕುಮಾರ್ ಕೂಡ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಒಂದು ಅಹವಾಲನ್ನು ಕೇಂದ್ರ BJP ಮುಂದಿಟ್ಟಿದ್ರು. ಪಾಪ ಹಿಂದ್ರಾಗಡೆ ಗುರ್ತಾಯ್ತು ನಮ್ಮ ಕೇಂದ್ರ ಹೈಕಮಾಂಡಕ್ಕೆ. ನಾನು ಉಚ್ಚಾಟನೆ ಮಾಡಿದ್ಮ್ಯಾಗ ರಾಷ್ಟ್ರೀಯ ನಾಯಕರು ನಾನು ಫೋನ್ ಮಾಡಿ ಹೇಳಿದ್ರು, बसवनगौड़ा जी आप जो सही बोला था, डी.के. शिवकुमार के पास 10 से 12 विधायक है, वो भी कांग्रेस छोड़ने का निर्णय नहीं है तो वो भी इसका साथ नहीं ಅಂತ ಹೇಳಿದರು. ಸುಮ್ಮನೆ ನಿಮ್ಮನ್ನು ಹೊರಗೆ ಹಾಕಿದ್ರು. ಪಾಪ ವಿಜಯೇಂದ್ರ ಉಪಮುಖ್ಯಮಂತ್ರಿ ಕನಸು ಕಂಡಿದ್ದ. ಇಬ್ಬರು ಕೂಡಿಬಿಟ್ರೆ ಕರ್ನಾಟಕದಲ್ಲಿ ಯಾವ ಜಾಗನೂ ಉಳಿತಿದ್ದಿಲ್ಲ, ಗಿಡ ಉಳಿತಿದ್ದಿಲ್ಲ, ಮರ ಉಳಿತಿದ್ದಿಲ್ಲ, ಉಸುಕು ಉಳಿತಿದ್ದಿಲ್ಲ, ಬಂಗಾರ ಉಳಿತಿದ್ದಿಲ್ಲ, ಬೆಳ್ಳಿ ಉಳಿತಿದ್ದಿಲ್ಲ. ಇಬ್ಬರು ಕೂಡಿ ಸ್ವಚ್ಛ ಮಾಡ್ತಿದ್ರು. ಪುಣ್ಯಾಕ ಇಷ್ಟೇ ಉಳಿದದ. ಅದಕ್ಕೆ ಕಾರಣ ಏನಂದ್ರೆ ಯಾವ ಕಾಂಗ್ರೆಸ್ ಶಾಸಕರು ಶಿವಕುಮಾರಿಂದ ಇಲ್ಲ. ಪಾಪ ಅವರಿಗೆಲ್ಲ ಕೆಲವೊಂದು ಸ್ವಾಮಿಗಳು ಅದಾರೆ, ಅವ್ರು ಹೇಳ್ತಾರೆ ನವಂಬರ್ ಕ್ರಾಂತಿ ಆಗ್ತದೆ, ತಥಾಸ್ತು, ನೀವು ಮುಖ್ಯಮಂತ್ರಿ ಆಗ್ತೀರಿ, ತಥಾಸ್ತು, ನಮ್ಮ ಮಟ್ಟಕ್ಕೆ ಒಂದು 50 ಕೋಟಿ ಕೊಡಿ, ತಥಾಸ್ತು. ಅಷ್ಟು ತೊಗೊಂಡು ಅವ್ರು ಕೊಟ್ಟರು. ಅವರು ಊಟ ಹೋಳಿಗೆ ಹೊಡ್ಕೊತ ಅವ್ರು ಕೊಟ್ಟರು. ಇವರು ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಮನೆ, ಸೋನಿಯಾ ಗಾಂಧಿ ಮನೆ ಮುಂದೆ ಒಂದು ಬುಕ್ಕ ಹಿಡ್ಕೊಂಡು ಅಡ್ಡಾಡಕತ್ತಾರೆ. ನಾ ಅಧ್ಯಕ್ಷನಾದ ಮೇಲೆ ಇಷ್ಟು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ನಿರ್ಣಯ ಮಾಡಿದ್ದೇನೆ, ಇಷ್ಟು ಹಣ ಗೋಳೆ ಮಾಡಿದ್ದೇನೆ, ಬಿಹಾರಕ್ಕೆ ಇಟ್ಟು ಚುನಾವಣೆ ರೊಕ್ಕ ಕೊಟ್ಟಿದ್ದೇನೆ, ನಿಮಗೆ ಬೆಂಗಳೂರಿಗೆ ಬಂದಾಗ ಎಲ್ಲ 5 ಸ್ಟಾರ್ ನಾನೇ ಬುಕ್ ಮಾಡಿದ್ದೇನೆ ಅಂತ ಇವರು ಲೆಕ್ಕ ತೊಗೊಂಡು ಡಿ.ಕೆ. ಶಿವಕುಮಾರ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ಹೇಳ್ತಾನೆ.
ರಾಹುಲ್ ಗಾಂಧಿ ಹೇಳ್ತಾನೆ ನಾನೇ ಜೀರೋ ಆಗಿ ನಿಂದೆಲ್ಲಿ ತೊಗೊಂಡು ಬರ್ತೀವಿ ಗೆಟ್ ಔಟ್ ಅಂತ ಮಾತು. ಇವತ್ತೈದು ನೋಡಿ ಕರ್ನಾಟಕ ಇತಿಹಾಸ.